ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೊಸ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದು ಯಾವ ಸ್ಕಾಲರ್ಶಿಪ್ ಅಂದರೆ ವರ್ಚುಸಾ ಇಂಜಿನಿಯರಿಂಗ್ ಎಕ್ಸಲೆನ್ಸ್ ಸ್ಕಾಲರ್ಶಿಪ್ 2024-25. ಇದು ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಮತ್ತು ಎಷ್ಟು ಅಮೌಂಟ್ ಬರುತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಇದಕ್ಕೆಲ್ಲ ಸಬ್ಮಿಟ್ ಮಾಡಬೇಕು ಮತ್ತು ಅಪ್ಲೈ ಮಾಡುವ ಕಂಪ್ಲೀಟ್ ಪ್ರೊಸೀಜರನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನೀವು ಕಂಪ್ಲೀಟಾಗಿ ವಾಚ್ ಮಾಡಿದರೆ ನಿಮಗೆ ಕಂಪ್ಲೀಟಾಗಿ ಡಿಟೇಲ್ ಐಡಿಯಾ ಸಿಗುತ್ತೆ. ಡಿಯರ್ ಫ್ರೆಂಡ್ಸ್, ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಂದರೆ ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಕಂಟಿನ್ಯೂಸ್ ನೋಟಿಫಿಕೇಶನ್. ಬನ್ನಿ, ಈಗ ವರ್ಚುಸಾ ಇಂಜಿನಿಯರಿಂಗ್ ಎಕ್ಸಲೆನ್ಸ್ ಸ್ಕಾಲರ್ಶಿಪ್ 2024-25 ಇದು ಇಂಜಿನಿಯರಿಂಗ್ ಓದ್ತಾ ಇರುವ ಸ್ಟೂಡೆಂಟ್ಸ್, ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಓದ್ತಾ ಇರುವ BE ಆರ್ BTech ಇಂಜಿನಿಯರಿಂಗ್ ಓದ್ತಾ ಇರುವ ಸ್ಟೂಡೆಂಟ್ಸ್ಗಳಿಗೆ ಇದು ಅಪ್ಲೈ ಆಗುತ್ತೆ. ಬನ್ನಿ, ಇದಕ್ಕೆಲ್ಲ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಎಷ್ಟು ಅಮೌಂಟ್ ಬರುತ್ತೆ ಮತ್ತು ಅಪ್ಲೈ ಮಾಡೋ ಪ್ರೊಸೀಜರ್ ಏನು, ಸೆಲೆಕ್ಷನ್ ಪ್ರೊಸೀಜರ್ ಏನು ಎಲ್ಲ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈಗ ಫಸ್ಟ್ ನಾವು ಇಲ್ಲಿ ನೋಡುವಂಗೆ ಇದ್ರದ್ದು ಡೆಡ್ಲೈನ್ ಬಂದುಬಿಟ್ಟು 31 ಜನವರಿ 2025 ಇದ್ರದ್ದು ಕೊನೆಯ ದಿನಾಂಕ. ಅಂದರೆ ಇದೇ ತಿಂಗಳ 31ನೇ ತಾರೀಕಿಗೆ ಇದು ಕೊನೆಯ ದಿನಾಂಕವಾಗಿದೆ. ಇದು ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಅಂದರೆ ಇಂಜಿನಿಯರಿಂಗ್ BE ಆರ್ BTech ಓದ್ತಾ ಇರುವ ಸ್ಟೂಡೆಂಟ್ಸ್, ಫಸ್ಟ್ ಇಯರ್ ಆಗಲಿ ಅವ್ರ ಡಿಪ್ಲೊಮಾಲಿಂದ ಹೋಗಿರುವ ಸೆಕೆಂಡ್ ಇಯರಿಂಗ್ ಓದ್ತಾ ಇರೋ ಸ್ಟೂಡೆಂಟ್ಸ್ ಆಗಲಿ ಅವರಿಗೆ ಅಪ್ಲೈ ಆಗುತ್ತೆ. ಮತ್ತು ಈಗ ಮಿನಿಮಮ್ ಪರ್ಸೆಂಟೇಜ್ 12th ಗ್ರೇಡಲ್ಲಿ ಎಷ್ಟಿರಬೇಕಂದ್ರೆ 70% ಆಗಿರಬೇಕು. ಮತ್ತು ಫ್ಯಾಮಿಲಿ ಇನ್ಕಮ್ ಬಂದುಬಿಟ್ಟು ಫ್ಯಾಮಿಲಿ ಇನ್ಕಮ್ 6 ಲ್ಯಾಕ್ಕಿಂತ ಕಡಿಮೆ ಇರಬೇಕು. 6 ಲ್ಯಾಕ್ಕಿಂತ ಕಡಿಮೆ ಇರಬೇಕು, ಅಂಥವರು ಇದನ್ನು ಅಪ್ಲೈ ಮಾಡಬಹುದು. ಈಗ ಇದಕ್ಕೆ ಏನೆಲ್ಲ ಬೆನಿಫಿಟ್ ಕೊಡ್ತಾ ಇದ್ದಾರೆ ಅಂದರೆ ನಾವಿಲ್ಲಿ ನೋಡಬಹುದು 50,000 ರುಪೀಸ್ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ. 50,000 ರುಪೀಸ್ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ ವರ್ಚುಸಾ ಇಂಜಿನಿಯರಿಂಗ್ ಸ್ಕಾಲರ್ಶಿಪ್ಪಲ್ಲಿ. ಅಷ್ಟೇ ಅಲ್ಲ, ಈಗ ಇದಕ್ಕೆ ಬೇಕಾಗಿರೋ ಈ ಸ್ಕಾಲರ್ಶಿಪ್ ಅಮೌಂಟನ್ನು ನಾವು ವಿವಿಧ ಉಪಯೋಗಕ್ಕಾಗಿ ಉಪಯೋಗಿಸಬಹುದು. ಅಂದರೆ ಹಾಸ್ಟೆಲ್ ಫೀಸ್ ಆಯಿತು, ಟ್ಯೂಷನ್ ಫೀಸ್ ಆಯಿತು, ಸ್ಟೇಷನರಿ ಆಯಿತು, ಲ್ಯಾಪ್ಟಾಪ್ ಮತ್ತು ಟ್ಯಾಬ್ಲೆಟ್, ಫುಡ್, ಲಾಡ್ಜಿಂಗ್ ಸಲುವಾಗಿಯೂ ಆಯಿತು, ಇದಕ್ಕೆಲ್ಲ ಉಪಯೋಗಿಸಬಹುದು. ಈಗ ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಏನಂದರೆ ಫಸ್ಟ್ ಇದಕ್ಕೆ ಬೇಕಾಗಿರೋ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಇಲ್ಲಿ ಕಾಣುವಂಗೆ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸ್ಕೂಲಲ್ಲಿ ನಾವು ಅಡ್ಮಿಷನ್ ತೊಗೊಂಡಿರೋ ಐ ಕಾರ್ಡ್, ಐಡೆಂಟಿಟಿ ಕಾರ್ಡ್ ಬೇಕು ಮತ್ತು ಪ್ರೀವಿಯಸ್ ಕ್ಲಾಸ್ ಆರ್ ಸೆಮಿಸ್ಟರ್ದು ಮಾರ್ಕ್ಸ್ ಕಾರ್ಡ್ ಕೂಡ ಬೇಕು. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. 12th ಗ್ರೇಡ್ ಅಷ್ಟೇ ಅಲ್ಲ, ಪ್ರೀವಿಯಸ್ ಮಾರ್ಕ್ಸ್ ಕಾರ್ಡ್, ಫಾರ್ ಎಕ್ಸಾಂಪಲ್ ನೀವು ಸೆಕೆಂಡ್ ಇಯರ್ ಅಪ್ಲೈ ಮಾಡ್ತಾ ಇದ್ದರೆ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ. ಮತ್ತು ಪೇಮೆಂಟ್ ರೆಸಿಪ್ಟ್ ಆಫ್ ಎಜುಕೇಷನಲ್ ಎಕ್ಸ್ಪೆನ್ಸಸ್, ಅಂದರೆ ನೀವು ಫೀಸ್ ಪೇ ಮಾಡಿದ ರೆಸಿಪ್ಟ್ ಕೂಡ ಬೇಕು. ಮತ್ತು ಕಾಲೇಜ್ಲಿಂದ ಬೋನಾಫೈಡ್ ಲೆಟರ್ ಕೂಡ ಬೇಕು. ಬೋನಾಫೈಡ್ ಲೆಟರ್ ಅಷ್ಟೇ ಅಲ್ಲ, ಫ್ಯಾಮಿಲಿ ಇನ್ಕಮ್ ಪ್ರೂಫ್ ಸಲುವಾಗಿ ಇನ್ ಕೇಸ್ ಪೇರೆಂಟ್ಸ್ ಟ್ಯಾಕ್ಸನ್ನು ಕೊಡ್ತಾ ಇದ್ದರೆ ಅವ್ರದ್ದು ITR ಬೇಕು. ಇಲ್ಲ ಅಂದರೆ ತಹಶೀಲ್ದಾರ್ಲಿಂದ ಇಲ್ಲ ಗೌರ್ಮೆಂಟ್ ಆಫೀಸಸ್ಲಿಂದ ನಾವು ಏನು ಕಲೆಕ್ಟ್ ಮಾಡ್ಕೋಬೇಕಂದ್ರೆ ಇನ್ಕಮ್ ಸರ್ಟಿಫಿಕೇಟನ್ನು ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅಷ್ಟೇ ಅಲ್ಲ, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಕೂಡ ಬೇಕು. ಇನ್ ಕೇಸ್ ಸ್ಟೂಡೆಂಟ್ಸ್ ಫಿಸಿಕಲಿ ಡಿಸೇಬಲ್ಡ್ ಇದ್ದರೆ ಅವ್ರದ್ದು ಕೂಡ ಸರ್ಟಿಫಿಕೇಟ್ ಹಚ್ಚಬೇಕಾಗತ್ತೆ. ಪೇರೆಂಟ್ಸ್ ಇನ್ ಕೇಸ್ ಡೆತ್ ಆಗಿದ್ದರೆ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಇದ್ದರೆ ಹಚ್ಚಬೇಕಾಗತ್ತೆ, ಅದರ್ವೈಸ್ ಅವಶ್ಯಕತೆ ಇಲ್ಲ. ಮತ್ತು ಇಂಪಾರ್ಟೆಂಟ್ ಬ್ಯಾಂಕ್ ಪಾಸ್ಬುಕ್ ಬೇಕು ಮತ್ತು ರೇಷನ್ ಕಾರ್ಡ್ ಬೇಕು. ಇವೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡ್ಬಿಟ್ಟು ನಾವು ಬಡ್ಡಿ ಫಾರ್ ಸ್ಟಡಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಈಗ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತೀನಿ ಯಾವ ಥರ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗತ್ತಂತೆ. ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಮೈಂಡಲ್ಲಿ ಡೌಟ್ ಇರುತ್ತೆ, ಇದನ್ನು ಯಾವ ಥರ ಇವರು ಸ್ಕಾಲರ್ಶಿಪ್ಪನ್ನು ಸೆಲೆಕ್ಟ್ ಮಾಡ್ತಾರೆ ಅಂತ. ಈಗ ನಾವು ಇಲ್ಲಿ ನೋಡಬಹುದು, ಇಲ್ಲಿ ಕ್ವಶನ್ಸಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಕ್ರೈಟೀರಿಯಾ ಯಾವ ಥರ ಇರುತ್ತಂದರೆ ಇವರು ಮೆರಿಟ್ ಸ್ಟೂಡೆಂಟ್ಸನ್ನು ಸೆಲೆಕ್ಟ್ ಮಾಡ್ತಾರೆ. ಮೆರಿಟ್ ಆಧಾರದ ಮೇಲೆ ಸ್ಟೂಡೆಂಟ್ಸನ್ನು ಸೆಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಅದಾದ ನಂತರ ಟೆಲಿಫೋನಿಕ್ ಇಂಟರ್ವ್ಯೂ ಇರುತ್ತೆ. ಮೆರಿಟ್ ಆಧಾರದ ಮೇಲೆ ಸೆಲೆಕ್ಟ್ ಮಾಡಿದ ಮೇಲೆ ಟೆಲಿಫೋನಿಕ್ ಇಂಟರ್ವ್ಯೂ ಇರುತ್ತೆ. ಅದಾದಮೇಲೆ ಫೈನಲ್ ಸೆಲೆಕ್ಷನ್ ಆಗುತ್ತೆ. ಫೈನಲ್ ಸೆಲೆಕ್ಷನ್ ಆದ ನಂತರ ಅಮೌಂಟ್ ಎಲ್ಲಿ ಕಳಿಸ್ತಾರೆ? ಅಮೌಂಟ್ ಏನಿದೆಯಲ್ಲ ಡೈರೆಕ್ಟ್ ಸ್ಟೂಡೆಂಟ್ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಮೌಂಟನ್ನು. ಈಗ ನೋಡಿ ಅಪ್ಲೈ ಮಾಡುವುದನ್ನು ಪ್ರೊಸೀಜರ್ ಕೂಡ ಹೇಳ್ತೀನಿ. ಈಗ ಕ್ಲಿಕ್ ಅಪ್ಲೈ ನಾವು ಅಂತಿದೆ. ಅಪ್ಲೈ ನಾವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡ್ಬೋದು ವರ್ಚುಸಾ ಫೌಂಡೇಶನ್ ಇಂಜಿನಿಯರಿಂಗ್ ಸ್ಕಾಲರ್ಶಿಪ್ 2024-25 ಪ್ಯಾನ್ ಇಂಡಿಯಾದ ಯಾವುದೇ ಭಾಗದಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇದ್ದರೆ ಇದನ್ನು ಅಪ್ಲೈ ಮಾಡಬಹುದು. ಇದರಲ್ಲಿ ನಾವು ನೋಡಬಹುದು, ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂತಿದೆ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೇಳ್ತಾ ಇದ್ದಾರೆ, ಆರ್ ಯು ಸ್ಟಡಿಂಗ್ ಫಸ್ಟ್ ಆರ್ ಸೆಕೆಂಡ್ ಇಯರ್ BE ಆರ್ BTech? ಇಲ್ಲಿ ಎಸ್ ಅಂತ ಕೊಡಬೇಕು. 70% ಆಗಿದೆನಾ? ಎಸ್ ಅಂತ ಕೊಡಬೇಕು. ಮತ್ತು ಫ್ಯಾಮಿಲಿ ಇನ್ಕಮ್ 6 ಲಕ್ಷಕ್ಕಿಂತ ಕಡಿಮೆ ಇದೆ, ಎಸ್ ಅಂತ ಕೊಟ್ಟು ಚೆಕ್ ಎಲಿಜಿಬಿಲಿಟಿ ಅಂದ ತಕ್ಷಣ ಯುವರ್ ಎಲಿಜಿಬಲ್ ಟು ಅಪ್ಲೈ ಅಂತ ಬರುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡಬಹುದು
ಇದರಲ್ಲಿ ಸ್ಕಾಲರ್ಶಿಪ್ ಫಾರ್ಮ್ ಓಪನ್ ಆಗುತ್ತೆ. ಫಸ್ಟ್ ಇದರಲ್ಲಿ ಬೇಕಾಗಿರೋದು ಏನಂದರೆ ಸ್ಟೂಡೆಂಟ್ ಪರ್ಸನಲ್ ಡೀಟೇಲ್ ತುಂಬಿದ ನಂತರ ನೆಕ್ಸ್ಟ್ ಎಜುಕೇಷನಲ್ ಡೀಟೇಲ್ಸ್, ಇಲ್ಲಿ ಎಜುಕೇಷನಲ್ ಡೀಟೇಲ್ಸನ್ನು ಕೂಡ ತುಂಬಬೇಕಾಗತ್ತೆ. ನೆಕ್ಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಮತ್ತು ಡಾಕ್ಯುಮೆಂಟ್ಸ್ ಕೂಡ ಇಲ್ಲೇ ಅಟ್ಯಾಚ್ ಮಾಡಬೇಕಾಗತ್ತೆ. ರೆಫರೆನ್ಸಸ್, ಬ್ಯಾಂಕ್ ಡೀಟೇಲ್ಸ್, ಮೋರ್ ಅಬೌಟ್ ಯುವರ್ ಸೆಲ್ಫ್. ನೆಕ್ಸ್ಟ್ ಅದಾದ ನಂತರ ಇಲ್ಲಿ 5 ಚೆಕ್ ಬಾಕ್ಸ್ ಇದ್ದಾವೆ. ಆ 5 ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಇಲ್ಲಿ ಕಾಣುವಂಗೆ ಆಲ್ ದಿಸ್ ಚೆಕ್ ಬಾಕ್ಸ್, ಈ ಚೆಕ್ ಬಾಕ್ಸನ್ನು ಟಿಕ್ ಮಾಡಿದ ನಂತರ ನಾವು ಇದರಿಂದೆಲ್ಲ ಪ್ರಿವ್ಯೂ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಅಪ್ಲಿಕೇಶನ್ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಸಬ್ಮಿಟ್ ಮಾಡಿದ ನಂತರ ನಾನು ನಿಮ್ಗೆ ಆಲ್ರೆಡಿ ಹೇಳುವಂಗೆ ಪ್ರೊಸೀಜರ್, ನೆಕ್ಸ್ಟ್ ಶಾರ್ಟ್ ಲಿಸ್ಟ್ ಮಾಡಿದ ನಂತರ ಟೆಲಿಫೋನಿಕ್ ಇಂಟರ್ವ್ಯೂ ಇರುತ್ತೆ ಮತ್ತು ಫೈನಲ್ ಸೆಲೆಕ್ಷನ್ ರೌಂಡ್ ಇರುತ್ತೆ. ಆ ಆಧಾರದ ಮೇಲೆ ನಿಮ್ಮ ಸ್ಕಾಲರ್ಶಿಪ್ಪನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಡಿಯರ್ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.